ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಟೆಕ್ ವತಿಯಿಂದ ಒಂದು ಮಹತ್ವದ ಸಭೆ ನಡೆಸಿದ್ದೀರಾ. ಸಭೆಯನ್ನು ಯಶಸ್ವಿ ಮಟ್ಟದಲ್ಲಾಗಿದೆ. ಹೇಳಿ ಸರ್ ಸಭೆ ಬಗ್ಗೆ. ಇವತ್ತಿನ ಒಂದು ಕಾರ್ಮಿಕ ವರ್ಗ ಸಾಕಷ್ಟು ಇವತ್ತು ಕಷ್ಟಕರವಾದಂಥ ಒಂದು ಪರಿಸ್ಥಿತಿಯಿದೆ. ಏಕೆಂದರೆ 2014ರಿಂದ ಈ NDA ಗೌರ್ಮೆಂಟ್ ಬಂದ ಮೇಲೆ ಮೂಲಭೂತವಾದಂಥ ಹಕ್ಕುಗಳನ್ನ ಕಾರ್ಮಿಕರಿಗೆ ಕಿತ್ಕೊಂಡು ಇವತ್ತು ಒಂದು ಗುಲಾಮರಾಗಿ ಮಾಡ್ಕೋಗ್ತಾ ಇದೆ. ಇವತ್ತು ಏನು ಸರ್ಕಾರ 21/11/2025ರಲ್ಲಿ ಒಂದು ಜಾರಿ ತಗೊಂಬಂದ ಸಂಹಿತೆ ಒಂದು ರೀತಿ ಕಾರ್ಮಿಕರಿಗೆ ಮರಣಶಾಸನ ಆಗಿದೆ. ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಒಂದು ಕೇಂದ್ರ ಸಂಘಟನೆ ಅಂತ ಪ್ರಪಂಚಾದ್ಯಂತ ತಗೊಂಡಾಗ INTUC ಅಂತಕ್ಕದ್ದು ಒಂದು ದೊಡ್ಡ ಸಂಘಟನೆ ಬಂದು ಈ ದೊಡ್ಡ ಸಂಘಟನೆ ನೇತೃತ್ವ ವಹಿಸಿ ಇವತ್ತಿನ ಕಾರ್ಮಿಕರ ಒಂದು ಹಕ್ಕುಗಳನ್ನ ಏನು ಕಸ್ಕೊಂಡಿದೆ ಅದನ್ನು ವಾಪಸ್ ಪಡೆಯೋಕ್ಕೆ ಏನೇನು ಹೋರಾಟಗಳು ಮಾಡಬೇಕೋ ಆ ಹೋರಾಟಗಳನ್ನ ಬಂದು ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನಮ್ಮ ಸರ್ಕಾರದ ಒಂದು ಮಿಷನ್ನು ಯೂಸ್ ಮಾಡ್ಕೊಂಡು ನಾವೆಲ್ಲ ಒಂದು ಸಂಘಟನೆಗಳು ಒಂದಾಗಿ ಒಂದು ರೀತಿ ಕಾರ್ಮಿಕರಿಗೆ ಏನು ದ್ರೋಹ ಬಂದಿದ್ದಾರೆ ಆ ದ್ರೋಹನ ನಾವು ಅನ್ಯಾಯ ದೇಶಾದ್ಯಂತ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ಇವತ್ತು NDA ಗೌರ್ಮೆಂಟ್ ಏನು ಬದಲಾವಣೆ ತರಕ್ಕೆ ಏನು ಮಾಡಬೇಕು ಅದನ್ನು ನಾವೆಲ್ಲರೂ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಇನ್ನೊಂದು ವಿಷಯ ಪ್ರಸ್ತಾಪ ಪಡಿಸ್ತೀವಿ. ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಕಡೆ ಹೇಳ್ತಾರೆ, ಪೆಟ್ರೋಲ್ ಕಡಿಮೆ ಮಾಡಿ ಮತ್ತು ಗೋಲ್ಡ್ ತೊಗೊಳೋದು ಕಡಿಮೆ ಮಾಡಿ, ವಿದೇಶ ಪ್ರವಾಸ ಮಾಡೋದು ಕಡಿಮೆ ಮಾಡಿ ಅಂತಾರೆ. ಅಷ್ಟು ಉನ್ನತ ಮಟ್ಟ ಸ್ಥಾನದಲ್ಲಿ ಇರೋರು ಈ ಮಾತುಗಳು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಸರ್? ಸರ್, ಇವತ್ತು ಅವರ ಒಂದು ದೌರ್ಬಲ್ಯ ಎದ್ದು ಕಾಣ್ತಾ ಇದೆ. ಇಲ್ಲಿವರೆಗೂ ಈ ದೇಶದಲ್ಲಿ ಹಲವಾರು ಇನ್ನೋಸೆಂಟ್ ವ್ಯಕ್ತಿಗಳನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಏನೇನು ಅವ್ರು ಅನ್ಯಾಯ ಮಾಡಿದ್ದಾರೆ, ಏನೇನು ಅವ್ರು ಇದು ಮಾಡ್ತಾರೆ ಎಲ್ಲವನ್ನು ಮುಚ್ಚೋ ಮುಖಾಂತರ ಇಲ್ಲಿವರೆಗೂ ಮುಚ್ಕೊಂಡ್ಬಂದಿದ್ರು. ಇವತ್ತು ಪರಿಸ್ಥಿತಿಯಲ್ಲಿ ಅದೆಲ್ಲವೂ ಬೆಳಕಿಗೆ ಬಂದಿರೋ ದೇಶದಿಂದ ತನ್ನ ಮನಸ್ಸಿನಲ್ಲಿ ಇದ್ದಂಥ ಹತಾಶೆನ ಇವತ್ತು ಓಪನ್ ಆಗಿ ದೇಶದ ಪ್ರಜೆಗಳು ತೋಡ್ಕೊಂಡಿದ್ದಾರೆ. ಅದು ಅವರ ಒಂದು ದೌರ್ಬಲ್ಯ. ಇಂಥ ಒಂದು ಸರ್ಕಾರ ನಾವು ತಗೊಂಬಂದು ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ ಒಂದು ರೀತಿ ಈ ದೇಶದ ಎಲ್ಲ ಪ್ರಜೆಗಳ ಒಂದು ದೌರ್ಬಲ್ಯ ಅಂತೇಳಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ.